ಹಲೋ ಎವ್ರಿವಾನ್, ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 20. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರಿ ಸರ್, ಈಗಲೇ ನಮ್ಮ ಎಲ್ಲ ವಿವರಗಳನ್ನು ತೋರಿಸ್ಬಿಡ್ತೀನಿ. ಅನ್ವಿತಾ ಯಾವುದೇ ತಡಬಡಾವಣೆ ಇಲ್ಲದೆ ಲ್ಯಾಪ್ಟಾಪನ್ನು ಕಾನ್ಫರೆನ್ಸ್ ರೂಮ್ನ ದೊಡ್ಡ ಪ್ರಾಜೆಕ್ಟ್ಗೆ ಸಂಪರ್ಕಿಸಿ ಮುಂದಿನ ಅರ್ಧ ಗಂಟೆ ಅವಳ ಆಫೀಸ್ ಅಧಿಕಾರಿಗಳ ಇಡೀ ಬಳಗವೇ ಬೆರಗಾಗುವಂತೆ ಕಂಪನಿಯ ಪ್ರತಿಯೊಂದು ಹೊಸ ಬಿಸ್ನೆಸ್ ಡೀಲ್ಗಳಿರ್ಬೋದು, ಹೂಡಿಕೆಗಳು, ಇಲಾಖೆಯ ಬಜೆಟ್ಟು ಅತ್ಯಂತ ಸ್ಪಷ್ಟವಾಗಿ ನಿರಂತರವಾಗಿ ವಿವರಿಸುತ್ತಾ ಹೋದ್ಲು. ಅವಳ ಇಡೀ ಪ್ರೆಸೆಂಟೇಷನ್ ಮುಗಿದ ತಕ್ಷಣ ಋಗ್ವೇದ ಅವಳ ರಿಪೋರ್ಟ್ ನೋಡಿ ದಂಗಾಗಿ, ಹಾಗಾದರೆ ನಿನ್ನ ಅಕೌಂಟ್ಸ್ ವರದಿ ಪ್ರಕಾರ ನಮ್ಮ ಕಂಪನಿಯ ಖಾತೆಯಲ್ಲಿ ಸದ್ಯಕ್ಕೆ ಬರೋಬ್ಬರಿ 200 ಕೋಟಿ ರೂಪಾಯಿ ಬಜೆಟ್ ಉಳಿದಿರಬೇಕು. ಹೌದೇ ಮುದ್ದಮ್ಮ ಅಂತ ಹೇಳಿಬಿಟ್ಟ. ಹೌದು ಸರ್, ನಮ್ಮ ಇಲಾಖೆ ಪ್ರಸ್ತುತ ಲೈವ್ ವರದಿಗಳ ಪ್ರಕಾರ 100ಕ್ಕೆ 100 ಸತ್ಯ. ಅನ್ವಿತಾ ಆತ್ಮವಿಶ್ವಾಸದಿಂದ ತಲೆ ಆಡಿಸಿದ್ಲು. ಮ್ಯಾನೇಜರ್ ಪ್ರಿಯಾ, ಇಲ್ಲಿಯವರೆಗೆ ನಮ್ಮ ಕಂಪನಿಯ ಇತಿಹಾಸದಲ್ಲಿ ಇಲಾಖೆಯಿಂದ ಇಷ್ಟೊಂದು ದೊಡ್ಡ ಮಟ್ಟದ ಬಜೆಟ್ ಉಳಿದ ಉದಾಹರಣೆ ಇಲ್ಲ. ಋಗ್ವೇದನ ತಲೆ ತೀವ್ರ ಆಘಾತಕ್ಕೆ ಬಿಡುತ್ತಿದೆ. ಅನ್ವಿತಾಳ ನಿಖರವಾದ ಲೆಕ್ಕ ಕೇಳಿ ಪ್ರಿಯಾ, ಸಾಗರ್ ಇಬ್ಬರು ಗಂಟಲು ಒಣಗ್ತಾ ಇದೆ. ಇಷ್ಟು ದಿನ ತಾವು ಮಾಡಿದ ಹಣ ದುರುಪಯೋಗ ಎಲ್ಲ ಬಯಲಾಗೋ ಲಕ್ಷಣಗಳೆಲ್ಲ ಕಾಣ್ತಿತ್ತು. ವೇದಿದಿ ಇವಳು ಹೊಸದಾಗಿ ಮ್ಯಾನೇಜರ್ ಆಗಿರೋದ್ರಿಂದ ಬಹುಶಃ ಹಳೆ ಕಮಿಟ್ಮೆಂಟ್ಗಳು ಇವಳು ಸರಿಯಾಗಿ ಲೆಕ್ಕ ಹಾಕಿಲ್ಲ ಅನ್ಸುತ್ತೆ. ಎಲ್ಲೋ ತಪ್ಪು ಮಾಡ್ತಿದ್ದಾಳೆ. ಪ್ರಿಯಾ ತಡಬಡಾಯಿಸುತ್ತಾ ಸುಳ್ಳು ಸಮರ್ಥನೆ ನೀಡೋಕೆ ಪ್ರಾರಂಭಿಸ್ತಾಳೆ. ಪ್ರಿಯಾ ಅವಳು ಸರಿಯಾಗಿ ಲೆಕ್ಕ ಹಾಕದಿದ್ರೂ ಸಹ ಇಷ್ಟೊಂದು ಬಾರಿ ದೊಡ್ಡ ಮೊತ್ತದ ವ್ಯತ್ಯಾಸ ಇರೋಕ್ಕೆ ಜಗತ್ತಿನ ಯಾವುದೇ ಅಕೌಂಟ್ಸ್ನಲ್ಲಿ ಸಾಧ್ಯವೇ ಇಲ್ಲ. ಕಳೆದ ವರ್ಷ ವಾರ್ಷಿಕ ಬಜೆಟ್ ಮುಗಿದಾಗ ನೀನು ನನಗೆ ಕೊಟ್ಟ ರಿಪೋರ್ಟ್ ಪ್ರಕಾರ ಕೇವಲ 600 ಕೋಟಿ ಮಾತ್ರ ಉಳಿದಿತ್ತು. ಆದರೆ ಈ ವರ್ಷ ಹಠಾತ್ತನೆ 2,000 ಕೋಟಿ ಉಳಿಯುತ್ತಾ? ಇದೆಲ್ಲ ಹೇಗೆ ಸಾಧ್ಯ? ಋಗ್ವೇದ ತನ್ನ ತೀಕ್ಷ್ಣ ನೋಟದಿಂದ ಪ್ರಿಯಾಳನ್ನು ತರಾಟೆಗೆ ತೆಗೆದುಕೊಳ್ತಾನೆ. ನಾನು ಮತ್ತೊಮ್ಮೆ ಇಡೀ ಫೈಲನ್ನು ಪರ್ಸ್ನಲ್ ಆಗಿ ಪರಿಶೀಲಿಸ್ತೀನಿ ವೇದ್. ಪ್ರಿಯಾ ಹೆದರಿಕೆಯಿಂದ ಬೆದರುತ್ತಾ ಹೇಳ್ತಾಳೆ. ಹೌದೌದು, ಅದನ್ನು ನೀನು ಖಂಡಿತವಾಗಿಯೂ ಮತ್ತೆ ಪರಿಶೀಲಿಸಲೇಬೇಕು. ಮತ್ತೊಮ್ಮೆ ಅನ್ವಿತಾ, ನನಗೆ ಕಳೆದ 10 ವರ್ಷಗಳು ನಮ್ಮ ಕಂಪನಿಯ ಇಡೀ ಹಣಕಾಸು ಡೇಟಾ ಬೇಕು. ಪ್ರತಿಯೊಂದು ನಯಾ ಪೈಸೆಗೂ ಸರಿಯಾದ ಲೆಕ್ಕಾಚಾರದೊಂದಿಗೆ ನನಗೆ ರಿಪೋರ್ಟ್ ಸಬ್ಮಿಟ್ ಮಾಡು. ಆ್ಯಂಡ್ ಋಗ್ವೇದ ಅನ್ವಿತಾಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಆದೇಶವನ್ನು ನೀಡ್ತಾನೆ. ಆದರೆ ಅವನು ಇರಬೇಕಲ್ವ ಮುದ್ದಮ್ಮ ಅಂತ ಹೇಳಿದ ಪದನ ಬಹುಶಃ ಯಾರೂ ಗಮನಿಸಲೇ ಇಲ್ಲ ಅನಿಸುತ್ತೆ. ಖಂಡಿತ ಸರ್, ನಾಳೆ ರೆಡಿ ಮಾಡ್ತೀನಿ. ಅವಳು ಶಿಸ್ತಿನಿಂದ ತಲೆ ಆಡಿಸ್ತಾಳೆ. ಸರಿ, ಈಗ ನೀವೆಲ್ಲರೂ ನಿಮ್ಮ ಕೆಲಸಕ್ಕೆ ಹೋಗ್ಬೋದು. ಆದರೆ ಶ್ರೀಮತಿ ಅನ್ವಿತಾ, ನೀವು ಇಲ್ಲೇ ಸ್ವಲ್ಪ ಸಮಯ ಕಾಯಿರಿ. ನಿಮ್ಮ ಜೊತೆ ನಾನು ಪರ್ಸ್ನಲ್ ಆಗಿ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು, ಋಗ್ವೇದ ಗಂಭೀರವಾಗಿ ಹೇಳ್ತಾನೆ. ಬಾಸ್ ಮಾತು ಮುಗಿತಿದ್ದಂಗೆ ಪ್ರಿಯಾ ಅತ್ಯಂತ ಅವಸರದಲ್ಲಿ ಕಾನ್ಫರೆನ್ಸ್ ರೂಮಿಂದ ಹೊರಗೆ ನಡೀತಾಳೆ. ಋಗ್ವೇದ ತೀಕ್ಷ್ಣವಾದ ಕಣ್ಣುಗಳ ಮುಂದೆ ಸಂಪೂರ್ಣವಾಗಿ ಭಯಭೀತಳಾದ ಮುಖವನ್ನು ತೋರಿಸಿ, ಅವಳು ಸಿದ್ಧವಿರಲಿಲ್ಲ. ಉಳಿದ ಸಿಬ್ಬಂದಿ ಸದ್ದಿಲ್ಲದೆ ಹೊರಗೆ ನಡೀತಾರೆ. ಎಲ್ಲರೂ ಹೊರಗೆ ಹೋಗಿ ಬಾಗಿಲು ಮುಚ್ಕೊಳ್ತಿದ್ದಂಗೆ ಋಗ್ವೇದ ತನ್ನ ಮೈ ಮೇಲಿದ್ದ ಬಿಸ್ನೆಸ್ ಬ್ಲೇಸರನ್ನು ತೆಗೆದು ಪಕ್ಕದ ಸೋಫಾದ ಮೇಲೆ ಹಾಕ್ತಾನೆ. ಅನ್ವಿತಾ ತನ್ನ ಇಡೀ ಕಣ್ಣುಗಳನ್ನು ಅಗಲಗೊಳಿಸಿ ಅವನನ್ನೇ ನೋಡಲಾರಂಭಿಸ್ತಾಳೆ. ಆ ಅಚ್ಚ ಬಿಳಿ ಶಾರ್ಟ್ನ ತೋಳುಗಳನ್ನು ಕೊಂಚ ಮೇಲಕ್ಕೆ ಮಡಚಿದ ಋಗ್ವೇದ ಎಂದಿಗಿಂತಲೂ ಸಾಕ್ಷಾತ್ ರಾಜಕುಮಾರನಂತೆ ವಿಪರೀತ ಸುಂದರವಾಗಿ ಕಾಣ್ತಾ ಇದ್ದ. ಅವಳು ಅವನ ಮಾದಕ ರೂಪವನ್ನು ನೋಡಿ ತಡೆಯಲಾರದೆ ತನ್ನ ಕೈ ಬೆರಳುಗಳನ್ನು ಚಡಪಡಿಸುತ್ತಾ ನಾಚಿಕೆಯಿಂದ ಕೆಳಗೆ ನೋಡಲು ಆರಂಭಿಸ್ತಾಳೆ. ಶ್ರೀಮತಿ ಸೂರ್ಯವಂಶಿ, ನೀವು ನಮ್ಮ ಬಾಸ್ ಹತ್ರ ಸ್ವಲ್ಪ ಹೀಗೆ ಹತ್ತಿರ ಬರ್ತೀರಾ? ಋಗ್ವೇದ ನಮ್ಮ ಮಾದಕ ಧ್ವನಿಯಲ್ಲಿ ಕರೆಯುತ್ತಾ ಅವಳ ಹೆಜ್ಜಾಗ್ತಾನೆ. ರೀ ಬೇಡ, ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ. ಅನ್ವಿತಾ ಅಲ್ಲಿಂದ ಏನೇ ಆದರೂ ತಕ್ಷಣ ಓಡ್ಕೋಗ್ಬೇಕಂತ ಮನಸ್ಸಿನಲ್ಲೇ ಅಂದುಕೊಂಡ್ಳು. ಅವನನ್ನು ಇಷ್ಟೊಂದು ಹತ್ತಿರದಿಂದ ಇಷ್ಟು ಸುಂದರವಾಗಿ ನೋಡ್ತಿದ್ರೆ ಅವಳು ತನ್ನ ಮನಸ್ಸಿನ ಮೇಲಿನ ಇಡೀ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದ್ಲು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಅನ್ವಿತಾ, ನಿನ್ನ ಆಫೀಸ್ ಬಾಸ್ ನಿನ್ನನ್ನು ಇಲ್ಲಿ ಕಾಯುವಂತೆ ತಡೆದಿದ್ದಾರೆ ಅಂತ ನಿನಗನಿಸುತ್ತೆ. ಆದ್ದರಿಂದ ನನ್ನ ಪರ್ಮಿಷನ್ ಇಲ್ಲದೆ ನೀನು ಹೋಗುವಂತಿಲ್ಲ ಅಂತ ಹೇಳುತ್ತಾ ವೇದ್ ಅವಳ ತೀರ ಹತ್ತಿರ ಬಂದು ನಿಲ್ತಾನೆ. ಓ ದೇವ್ರೆ, ದಯವಿಟ್ಟು ಇವರಿಂದ ತಪ್ಪಿಸ್ಕೊಂಡು ಇಲ್ಲಿಂದ ಕ್ಷಣಾರ್ಧದಲ್ಲಿ ಕಣ್ಮರೆಯಾಗಲು ನನಗೆ ಶಕ್ತಿ ಕೊಡಪ್ಪ. ಅವಳು ಹೆದರಿಕೆಯಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ದೇವರನ್ನು ಪ್ರಾರ್ಥಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಇಡೀ ದೇಹ ಗಾಳಿಯಲ್ಲಿ ತೇಲುತ್ತಿರುವಂತೆ ಭಾಸವಾಗೋಕ್ಕೆ ಶುರುವಾಗುತ್ತೆ. ಅಯ್ಯೋ, ಅವಳ ಕಣ್ಣುಗಳು ಸಡನ್ನಾಗಿ ತೆರೆದುಕೊಂಡವು. ವೇದ್ ಇನ್ನು ಯಾವುದೇ ಮಾತನ್ನಾಡದೆ ಅವಳನ್ನು ರೇಷ್ಮೆಯ ಮುದ್ದೆಯಂತೆ 2 ಕೈಗಳಿಂದ ಮೇಲಕ್ಕೆತ್ತಿ ಅಲ್ಲೇ ಇದ್ದಂತಹ ಒಂದು ದೊಡ್ಡ ಗಾಜಿನ ಕಾನ್ಫರೆನ್ಸ್ ಮೇಜಿನ ಮೇಲೆ ಕೂರಿಸಿಯೇ ಬಿಟ್ಟಿದ್ದ. ಅಷ್ಟಕ್ಕೆ ನಿಲ್ಲಿಸದೆ ಅವಳ ಶರೀರ ಇಕ್ಕೆಲಗಳಲ್ಲಿ, ಅಂದರೆ ಅವಳ 2 ಬದಿಯಲ್ಲಿ ತನ್ನ 2 ಕೈಗಳನ್ನು ಊರಿ ಅವಳ ಮುಖಕ್ಕೆ ತೀರ ಹತ್ತಿರ ಬಾಗಿ ಅವಳ ಕಣ್ಣುಗಳನ್ನು ಅತ್ಯಂತ ತೀವ್ರವಾದ ಪ್ರೇಮದ ಜ್ವಾಲೆಯಿಂದ ನೋಡಲು ಆರಂಭಿಸ್ತಾನೆ. ಇಬ್ಬರ ಉಸಿರಾಟದ ಕಾವು ಆ ಗಾಜಿನ ಮೇಜಿನ ಮೇಲೆ ಸಣ್ಣ ಮಂಚನ್ನು ಸೃಷ್ಟಿಸ್ತಾ ಇತ್ತು. ಈಗ ಆಫೀಸ್ನ ಕಾನ್ಫರೆನ್ಸ್ ರೂಮ್ನಲ್ಲಿ ಅನ್ವಿತಾಳನ್ನು ಗಾಜಿನ ಮೇಜಿನ ಮೇಲೆ ಕೂರಿಸಿ ವೇದ್ ಈಗ ತನ್ನ ಪೂರ್ಣ ರೊಮ್ಯಾಂಟಿಕ್ ಅವತಾರವನ್ನು ಎತ್ತಿದ್ದಾನೆ. ಒಂದು ವೇಳೆ ಯಾರಾದರೂ ಅಕಸ್ಮಾತ್ ಸಡನ್ನಾಗಿ ಬಾಗಿಲು ತೆರೆದು ಒಳಗೆ ಬಂದರೆ
ಒಬ್ಬ PA ಆಗಿರ್ಬೋದು. ಮ್ಯಾನೇಜರ್ ಮೇಡಮ್ ಕತೆ ಏನಾಗುತ್ತೆ? ಈತ ಪ್ರಿಯಾ ಮತ್ತು ಸಾಗರ್ ಈ 2,000 ಕೋಟಿ ಹಗರಣದಿಂದ ಬಚಾವಾಗೋಕ್ಕೆ ಅನ್ವಿತಾಳ ವಿರುದ್ಧ ಇನ್ಯಾವ ರೀತಿಯ ಕರಾಳ ರೂಪ ಅಥವಾ ಸಂಚನ್ನು ರೂಪಿಸ್ತಾರೆ? ವೇದ ಅಷ್ಟೊತ್ತರ ಬಂದು ನಿಂತಾಗ ಅನ್ವಿತಾ ತನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಲು ಒದ್ದಾಡ್ತಾ ಇದ್ದಾಳೆ. ಅವಳು ಗಟ್ಟಿಯಾಗಿ ಉಸಿರು ನುಂಗುತ್ತಾ ತನಗೆ ತಿಳಿಯದಂತೆ ತನ್ನ ಗಮನ ಸೆಳೆದಿದ್ದಂತಹ ಅವನ ತಿಳಿ ಗುಲಾಬಿ ಬಣ್ಣದ ಆ ಒಂದು ಬ್ಯೂಟಿಯನ್ನು ನೋಡುತ್ತಾ ಮನಸ್ಸನ್ನು ಗಟ್ಟಿಗೊಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದೀರಾ ನೀವು? ಅನ್ವಿತಾ ಧ್ವನಿಯಲ್ಲಿ ನಡುಕಾಯಿತು. ನನ್ನ ಮುದ್ದಿನ ಹೆಂಡತಿಯನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೇನೆ. ಋಗ್ವೇದ ಅವಳ ಮಾತಿಗೆ ಕ್ಯಾರೆ ಎನ್ನದೆ ತನ್ನ ಮೂಗನ್ನು ಅವಳ ನಯವಾಗಿ ಮೂಗಿಗೆ ಮುಟ್ಟಿಸಿ ಮೆಲ್ಲನೆ ಉಜ್ಜುತ್ತಾ ಮುಂದುವರಿತಾನೆ. ಓ, ಆದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಈಗ ನಾವು ಆಫೀಸ್ನಲ್ಲಿದ್ದೀವಿ, ಮನೇಲಲ್ಲ, ಅನ್ವಿತಾ ಹೇಳಲು ಹೊರಟಳು. ಆದರೆ ನಿಜ ಹೇಳಬೇಕಂದ್ರೆ ಅಷ್ಟು ಹತ್ತಿರವಿದ್ದ ಅವನ ಆ ತುಟಿಗಳನ್ನು ಹೊತ್ತು ಬಿಡಬೇಕು ಅನ್ನೋಷ್ಟು ತೀವ್ರ ಒಂದು ಪ್ರಲೋಭನೆಯನ್ನು ತಡೆಯಲು ಅವಳಿಗೆ ಸಾಧ್ಯವಾಗ್ತಿರಲಿಲ್ಲ. ಅವಳು ಯಾವುದೇ ಬೆಲೆ ತತ್ತಾದರೂ ಸರಿ ಅವಳು ಅಲ್ಲಿಂದ ಹೊರಳಲೇಬೇಕಾಗಿತ್ತು. ಆದರೆ ಅವನ ಪ್ರೀತಿಯ ಉಪಸ್ಥಿತಿಯಲ್ಲಿ ಬೆಚ್ಚಗಿನ ಅಪ್ಪುಗೆಯನ್ನು ಬಿಟ್ಟು ಹೋಗೋದು ಅಂದರೆ ಅವಳಿಗೆ ತನ್ನ ಪ್ರಾಣವನ್ನೇ ಬಿಟ್ಟು ಹೋದಂತೆ ಭಾಸವಾಗುತ್ತೆ. ಗೊತ್ತು ನೀತಿ, ಆದರೆ ನಾನು ಇವತ್ತು ನನ್ನನ್ನು ಅವನು ಇನ್ನೂ ಮಾತಾಡ್ತಿದ್ದಾಗೆ ಅನ್ವಿತಾ ಇನ್ನೂ ಕಂಟ್ರೋಲ್ ಮಾಡಲಾಗದೆ ಬೇಗನೆ ಮುಂದಕ್ಕೆ ಬಾಗಿ ತನ್ನ ತುಟಿಗಳನ್ನು ಅವನ ಬಿಸಿ ತುಟಿಗಳಿಗೆ ಜೋರಾಗಿ ಹೊತ್ತಿ ಮರುಕ್ಷಣವೇ ನಾಚಿಕೆಯಿಂದ ಹಿಂದಕ್ಕೆ ಎಳೆದುಕೊಂಡ್ಳು. ಅವಳ ಆ ಸಡನ್ ಆದ ಒಂದು ಮುತ್ತಿಗೆ ವೇದ್ನ ಮುಖದಲ್ಲಿ ಒಂದು ದೊಡ್ಡ ವಿಜಯದ ಮುಗುಳ್ನಗೆ ಅನ್ನೋದು ಕಾಣಿಸಿಕೊಳ್ಳುತ್ತೆ. ಹೇ, ಕೆಟ್ಟದಲ್ಲ ಮಿಸಸ್ ಸೂರ್ಯವಂಶಿ, ಪ್ರಮೋಷನ್ ಸಿಕ್ಕಿದ ಮೇಲೆ ಬೋಲ್ಡ್ ಆಗಿಬಿಟ್ಟಿದೆಯಾ? ಪರವಾಗಿಲ್ಲ, ಅವನು ತುಂಟತನದಿಂದ ಹೇಳುತ್ತಾ ತನ್ನ ಬೆರಳುಗಳನ್ನು ಅವಳ ಕೈಯಿಂದ ಮೆಲ್ಲನೆ ಸವರುತ್ತಾ ಅವಳ ಸೂಕ್ಷ್ಮವಾದ ಕುತ್ತಿಯ ಕಡೆಗೆ ಸರಿತಾನೆ. ಅನ್ವಿತಾ ಆ ಮಧುರ ಸಂವೇದನೆಗೆ ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಕೊಳ್ತಾಳೆ. ಈಗ ನನ್ನ ಸರದಿ ಮುದ್ದಮ್ಮ, ಅವನ ಆ ಮಾದಕ ಧ್ವನಿ ಅವಳ ಕಿವಿಯಲ್ಲಿ ರಿಂಗಣಿಸ್ತಾ ಇತ್ತು. ಒಂದು ಇಡೀ ದೇಹದ ಮೇಲೆ ಒಂದು ಬೆಚ್ಚಗಿನ ವಿದ್ಯುತ್ ಸಂಚಾರ ಅನ್ನೋದು ಉಂಟಾಗುತ್ತೆ. ಅವನು ತಕ್ಷಣವೇ ಅವಳ ತಲೆಯನ್ನು ಕೊಂಚ ಓರಿ ಅಗಸಿ ಅವಳ ಜೇನಿನಂತಹ ತುಟಿಗಳನ್ನು ತನ್ನ ಸೆರೆಯಲ್ಲಿ ಸಂಪೂರ್ಣವಾಗಿ ಸೆರೆ ಹಿಡಿತಾನೆ. ಅವರಿಬ್ಬರೂ ಕೂಡ ಅದನ್ನು ಆಫೀಸ್ ಅಂತಾನು ಮರೆತು ಬೇರೆ ಲೋಕದಲ್ಲೇ ತೇಲಾಡ್ತಾ ಇದ್ದಾರೆ. ಗಾಜಿನ ಮೇಜಿನ ಮೇಲೆ ಆವೃತವಾಗಿದ್ದ ಅನ್ವಿತಾಳ ಕೈಗಳು ತಾನಾಗಿಯೇ ಸಡಿಲಗೊಂಡು ವೇದ್ನ ಬಿಳಿ ಶರ್ಟ್ನ ಕೆಳಗೆ ಸರಿದು ಅವನ ಬಲಿಷ್ಠ ಕುತ್ತಿಗೆಯನ್ನು ಬಿಗಿಯಾಗಿ ಸುತ್ತುಕೊಂಡಿದ್ವು. ಅವಳ ಸಣ್ಣ ಸೊಂಟದ ಸುತ್ತ ಒಂದು ಬಲಿಷ್ಠ ತೋಳು ಸುತ್ತುಕೊಂಡಿತ್ತು. ಅವನು ಅವಳನ್ನು ತನ್ನ ಹಿರಿಯ ಭಾಗಕ್ಕೆ ಹತ್ತಿರಕ್ಕೆ ಎಳೆದುಕೊಳ್ತಾನೆ. ಇಬ್ಬರ ನಡುವೆ ಒಂದು ಮಧುರವಾದ ಒಂದು ಯುದ್ಧವೇ ನಡೀತಾ ಇತ್ತು. ಇಬ್ಬರು ಬಾಹ್ಯ ಪ್ರಪಂಚವನ್ನು ಮರೆತು ಪರಸ್ಪರ ಸಂಪೂರ್ಣರಾಗಿ ಮಗ್ನರಾಗಿದ್ದರು. ಆದರೆ ಅಷ್ಟರಲ್ಲಿ ಹೊರಗಿನ ಕ್ಯಾಬಿನಿಂದ ಯಾರೋ ಬರುವ ಸಣ್ಣ ಶಬ್ದ ಕೇಳಿಸ್ತು ಅಷ್ಟೇ. ಅನ್ವಿತಾ ತಕ್ಷಣ ಗಾಬರಿಯಿಂದ ತನ್ನ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿದ್ಲು. ಋಗ್ವೇದ ಮುಗುಳ್ನಗುತ್ತಾ ಒಂದು ಆ ಲಿಪ್ಸ್ಟಿಕ್ನ ಗುರುತನ್ನು ಕೈಯಿಂದ ಮೆಲ್ಲನೆ ಒರೆಸ್ಕೊಳ್ತಿದ್ದಾನೆ ಮತ್ತು ಅವಳನ್ನು ಗಾಜಿನ ಮೇಜಿನಿಂದ ಅತ್ಯಂತ ಪ್ರೀತಿಯಿಂದ ಕೆಳಗಿಳಿಸ್ತಿದ್ದಾನೆ. ಅನ್ವಿತಾ ತಡಬಡಾಯಿಸುತ್ತಾ ಟೇಬಲ್ ಮೇಲಿದ್ದ ತನ್ನ ಫೈಲ್ಗಳನ್ನು ಒಂದರ ನಂತರ ಒಂದರಂತೆ ಕೈಗೆತ್ಕೊಂಡು ವೇಗವಾಗಿ ಕಾನ್ಫರೆನ್ಸ್ ರೂಮ್ನ ಬಾಗಿಲು ತೆರೆಯಲು ಹೋದ್ಲು. ಆದರೆ ಅಲ್ಲಿ ಕಾಯ್ತಿದ್ದ ಮ್ಯಾನೇಜರ್ ಪ್ರಿಯಾ ಅವಳನ್ನು ಅತ್ಯಂತ ವಿಚಿತ್ರ ಹಾಗೂ ಅನುಮಾನದ ನೋಟದಿಂದ ಏನೋ ಒಂದು ರೀತಿ ನೋಡ್ತಾ ಇದ್ಲು. ಅನ್ವಿತಾ ಅವಳ ಕಣ್ಣುಗಳನ್ನು ಅಷ್ಟಾಗಿ ಗಮನ ಹರಿಸಲಿಲ್ಲ. ತಲೆ ತಗ್ಗಿಸಿ ಹಾಗೆಯೇ ತನ್ನ ಕ್ಯಾಬಿನ್ ಕಡೆಗೆ ಮುಂದುವರಿಸ್ತಾಳೆ. ಆದರೆ ಪ್ರಣತಿ ಹೋದ ತಕ್ಷಣ ಪ್ರಿಯಾ ಕಾನ್ಫರೆನ್ಸ್ ರೂಮ್ ಒಳಗೆ ಬಂದಾಗ ಋಗ್ವೇದನ ತುಟಿಗಳ ಮೇಲಿದ್ದ ತಿಳಿ ಲಿಪ್ಸ್ಟಿಕ್ನ ಕಲೆಯನ್ನು ನೋಡಿ ಅವಳಿಗೆ ತನ್ನ ಕಣ್ಣುಗಳನ್ನು ನಂಬೋಕೆ ಸಾಧ್ಯವೇ ಆಗಲಿಲ್ಲ. ಅವಳ ಇಡೀ ಶರೀರ ಕೋಪದಿಂದ ಒಂದು ರೀತಿ ಜ್ವಾಲಾಮುಖಿಯಂತೆ ಉರಿಯಲು ಆರಂಭಿಸುತ್ತೆ. ಕೈ ಮುಷ್ಟಿಗಳು ತಾನಾಗಿಯೇ ಬಿಗಿದುಕೊಂಡ್ವು. ಅನ್ವಿತಾ ಮತ್ತು ವೇದ್ ನಡುವೆ ಏನೋ ನಡೀತಿದೆ, ಸಮಥಿಂಗ್ ರಾಂಗ್ ಅನ್ನೋದು ಅವಳಿಗೆ 100% ಕನ್ಫರ್ಮ್ ಆಗೋಯಿತು. ಪ್ರಿಯಾ ಹೇಗೋ ತನ್ನ ಸಿಟ್ಟನ್ನು ನುಂಗ್ಕೊಂಡು ವೇದ್ ಕೆಲವು ಪ್ರಮುಖ ಫೈಲ್ಗಳನ್ನು ಪರಿಶೀಲಿಸಲಾಗಿದೆ. ಇದರಲ್ಲಿ ಹಣಕಾಸಿನ ಲೆಕ್ಕಾಚಾರದಲ್ಲಿ ನನಗೆ ಕೆಲವು ದೊಡ್ಡ ಬದಲಾವಣೆ ಅನ್ನಿಸ್ತದೆ. ನೀವು ಕೂಡ ಒಮ್ಮೆ ಇವುಗಳನ್ನು ಪರ್ಸ್ನಲ್ ಆಗಿ ಪರಿಶೀಲಿಸಬೇಕು. ಹಾಗಾಗಿ ನಾವು ಮುಂದಿನ ಕಠಿಣ ಕ್ರಮ ಕೈಗೊಳ್ಳಬಹುದು ಅಂತ ಹೇಳ್ತಾರೆ. ಸರಿ, ಇಲ್ಲಿ ಕೊಡು, ಋಗ್ವೇದ ಎಂದಿನಂತೆ ತನ್ನ ಬಿಸ್ನೆಸ್ ಧ್ವನಿಯಲ್ಲಿ ಹೇಳುತ್ತಾ ಅವಳ ಕೈಯಿಂದ ಫೈಲ್ಗಳನ್ನು ತೆಗೆದುಕೊಳ್ತಾನೆ. ಪ್ರಿಯಾ ಅವನ ಮುಖವನ್ನು ಒಮ್ಮೆ ತೀಕ್ಷ್ಣವಾಗಿ ಕಣ್ಹಾಯಿಸಿ ಮನಸ್ಸಿನಲ್ಲೇ ಕರಾಳ ಆಲೋಚನೆಯೊಂದಿಗೆ ಹೊರಗೋದ್ಲು. ತನ್ನ ಸ್ವಂತ ಕ್ಯಾಬಿನ್ಗೆ ಬಂದ ತಕ್ಷಣ ಪ್ರಿಯಾ ಬಾಗಿಲು ಲಾಕ್ ಮಾಡಿ ನೇರವಾಗಿ ಋಗ್ವೇದನ ಅಜ್ಜಿಗೆ ಫೋನ್ ಹಚ್ತಾಳೆ. ಬಾಲ್ಯದಿಂದಲೂ ಪ್ರಿಯಾ ವೇದ್ನ ಕುಟುಂಬದೊಂದಿಗೆ ಬೆಳೆದಿದ್ದ ಕಾರಣ ಅವಳು ಅಜ್ಜಿಗೆ ಅತ್ಯಂತ ಪ್ರಿಯ ಹಾಗೂ ನಂಬಿಕಸ್ಥ ಹುಡುಗಿಯೂ ಕೂಡ ಆಗಿದ್ಲು. ಹಲೋ ಅಜ್ಜಿ, ಪ್ರಿಯಾ ಮಾತಾಡ್ತಿದ್ದೀನಿ, ಹೇಗಿದ್ದೀರಾ? ಪ್ರಿಯಾ ತನ್ನ ಧ್ವನಿಯಲ್ಲಿ ಮುಗ್ಧತೆಯನ್ನು ನಟಿಸುತ್ತಾ ಕರೆಯನ್ನು ಶುರು ಮಾಡ್ತಾಳೆ. ಅನ್ವಿತಾಳ ಇಡೀ ಕಥೆಯನ್ನು ಮುಗಿಸಲು ಅವಳು ಅಜ್ಜಿಯನ್ನು ತನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಭರ್ಜರಿ ಮಾಸ್ಟರ್ ಪ್ಲಾನನ್ನು ಸಿದ್ಧಪಡಿಸ್ತಾಳೆ. ಹಲೋ ಪ್ರಿಯಾ, ಇವತ್ತು ನೀನು ನನ್ನ ಯಾಕೋ ತುಂಬ ಮಿಸ್ ಮಾಡ್ಕೊಂಡಾಗಿದೆ. ಇವತ್ತಿನ ಇಡೀ ನಿನಗೆ ನಮ್ಮ ನೆನಪೇ ಬಂದಿಲ್ಲ ಅನಿಸುತ್ತೆ. ಅಜ್ಜಿ ಫೋನ್ ರಿಸೀವ್ ಮಾಡ್ತಿದ್ದಂಗೆ ಪ್ರೀತಿಯಿಂದ ಕೊಂಚ ಮುನಿಸನ್ನು ತೋರಿಸಿದ್ರು. ಅಯ್ಯೋ ಹಾಗೇನಿಲ್ಲ ಅಜ್ಜಿ, ಬಿಡಿ, ಅದು ಆಫೀಸ್ನಲ್ಲಿ ಬರೀ ಕೆಲಸದ ಒತ್ತಡ ಅಷ್ಟೇ, ಅದಕ್ಕೆ ಫೋನ್ ಮಾಡೋದು ಸ್ವಲ್ಪ ಲೇಟ್ ಆಗೋಯ್ತು. ಪ್ರಿಯಾ ತುಂಬ ಮುಗ್ದಳಂತೆ ನಟಿಸುತ್ತಾ ಹೇಳಿದ್ಲು.
ಏನು ಆ ವೇದ್ ನಿನಗೆ ಅಲ್ಲಿ ಅಷ್ಟೊಂದು ಕೆಲಸ ಕೊಡ್ತಾನಾ? ಹಾಗಾದ್ರೆ ನನಗೆ ಹೇಳು. ನಾನು ನಾಳೆ ಅಲ್ಲಿಗೆ ಬಂದು ಅವನ ಕಿವಿಗಳನ್ನು ಚೆನ್ನಾಗಿ ಮುಚ್ಚಿ ಬುದ್ಧಿ ಕಲಿಸ್ತೀನಿ. ಅಜ್ಜಿ ಮೊಮ್ಮಗನ ಮೇಲೆ ಮುನಿಸ್ಕೊಂಡ್ರು. ಅಜ್ಜಿ, ನಿನ್ನನ್ನು ನಾನು ನಿಜವಾಗಿಯೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೀನು ಬೇಗ ಇಲ್ಲಿಗೆ ಬಾ ಅಜ್ಜಿ. ಪ್ರಿಯಾ ತನ್ನ ಅಸಲಿ ದಾಳವನ್ನು ಹೂಳಿಸೋಕೆ ಶುರು ಮಾಡಿದ್ಲು. ಹೌದಾ ಪ್ರಿಯಾ, ನಾನು ಈಗಲೇ ಅಲ್ಲಿಗೆ ಹೊರಡಲು ಸಿದ್ಧವಾಗ್ತಿದ್ದೀನಿ. ನಾನು ಅಲ್ಲಿಗೆ ಬಂದು ನಿನ್ನ ಮತ್ತು ವೇದ್ ಮದುವೆಯ ಒಂದು ಬಗ್ಗೆಯೂ ಖುದ್ದಾಗಿ ಚರ್ಚಿಸೋಕೆ ನಾನು ಬಯಸ್ತೀನಿ. ನೀವಿಬ್ಬರು ಇನ್ನು ಎಷ್ಟು ದಿನ ಹೀಗೆ ಸುಮ್ಮನೆ ಇರ್ತೀರಾ? ನೀನು ಸುನಂದ ಅಂದರೆ ವೇದ್ನ ತಾಯಿ ಜೊತೆ ಈ ವಿಷಯ ಎಷ್ಟು ಪ್ರಸ್ತಾಪಿಸಿದಷ್ಟು ಅವಳು ಏನೋ ಕಾರಣ ನೀಡಿ ಬದಲಾಗ್ತಾ ಅಂದರೆ ಬೇಡ ಬೇಡ ಅಂತಲೇ ಹೋಗ್ತಾಳೆ. ಇನ್ನು ಈ ಮದುವೆ ಜವಾಬ್ದಾರಿಯನ್ನು ನಾನೇ ನೇರವಾಗಿ ನನ್ನ ಹೆಗಲಿಗೆ ಹಾಕ್ಕೊಳ್ತೀನಿ. ಕೊನೆಗೆ ನಾನೇ ಇತ್ಯರ್ಥ ಮಾಡಬೇಕು. ಅಜ್ಜಿ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ. ಲವ್ ಯು ಅಜ್ಜಿ, ನೀನು ಬೇಗನೆ ಬಾ. ಪ್ರಿಯಾ ತನ್ನ ಕಪಟ ಮುಗುಳ್ನಗುತ್ತಾ ತಕ್ಷಣವೇ ಫೋನನ್ನು ಕಟ್ ಮಾಡ್ತಾಳೆ. ಇದೀಗ ಸೂರ್ಯವಂಶಿ ಮನೆತನಕ್ಕೆ ಪ್ರಿಯಾ ಯಾರೆಂದು, ಅವಳ ಪವರ್ ಏನು ಅಂತ ಇಡೀ ಜಗತ್ತಿಗೆ ತಿಳಿಯುತ್ತೆ. ಅವಳು ತನ್ನ ಮುಖದ ಮೇಲಿದ್ದ ಕೂದಲನ್ನು ಕೈಯಿಂದ ಕೆಳಗೆ ಬಿಡಿಸಿ ಆಫೀಸ್ ಕುರ್ಚಿಯ ಮೇಲೆ ರಾಜಕುಮಾರಿಯಂತೆ ಹೊರಕೊಂಡು ಮುಂದಿನ ಸುಂದರ ಕನಸನ್ನು ಕಾಣಲು ಆರಂಭಿಸ್ತಾಳೆ. ಅದೇ ದಿನ ಸಾಯಂಕಾಲ ವೇದ್ ಮತ್ತು ಅನ್ವಿತಾ ಇಬ್ಬರು ಕೂಡ ಒಟ್ಟಿಗೆ ಮನೆಗೆ ಮರಳಿದ್ರು. ಕಾರ್ನಿಂದ ಇಳಿದು ಅನ್ವಿತಾ ಮನೆಯೊಳಗೆ ಹೆಜ್ಜೆ ಹಿಡಿತಿದ್ದಂಗೆ, ಅತ್ತಿಗೆ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಗೊತ್ತಾ ಎಂದು ಕೂಗುತ್ತಾ ವೇದ್ನ ತಂಗಿ ಸೃಷ್ಟಿ ಓಡ್ ಬಂದು ಅನ್ವಿತಾಳ ತೋಳುಗಳನ್ನು ಬಿದ್ದು ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಹೌದಾ ಸೃಷ್ಟಿ, ಹಾಗಾದರೆ ನನಗೊಂದು ಫೋನ್ ಮಾಡಬಾರ್ದಿತ್ತಾ? ನಾನು ನಿನಗೆ ಎಷ್ಟು ಬಾರಿ ಕರೆ ಮಾಡಲು ಪ್ರಯತ್ನಿಸಿದೆ, ಆದರೆ ನೀನು ಸರ್ವೇಶ್ ಇಬ್ಬರು ನನ್ನ ಫೋನನ್ನೇ ಎತ್ತಾ ಇರಲಿಲ್ಲ. ಅನ್ವಿತಾ ಸುಳ್ಳು ಕೋಪ ತೋರಿಸುತ್ತಾ ಕೇಳಿದ್ಲು. ಅಯ್ಯೋ ಅತ್ತಿಗೆ, ಅದಕ್ಕ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಸೇರಿ ಅನ್ವಿತಾ ಮತ್ತು ವೇದ್ ಇಬ್ಬರು ತಮ್ಮ ಪರ್ಸನಲ್ ಲೈಫ್ನ ಬ್ಯುಸಿಯಾಗಿರಿಸ್ಕೊಳ್ಳಿ. ನೀವು ಮಧ್ಯ ಹೋಗಬೇಡಿ. ನೀವು ಪದೇ ಪದೇ ಫೋನ್ ಮಾಡಿ ಅವ್ರಿಗೆ ತೊಂದರೆ ಉಳಿಸ್ಬಾರ್ದು ಮತ್ತು ಅವ್ರ ಫೋನನ್ನು ಎತ್ತಬಾರ್ದು ಅಂತ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದರು. ಸೃಷ್ಟಿ ತುಂಟತನದಿಂದ ಕಣ್ಣನ್ನು ಮಿಟುಕಿಸ್ತಾಳೆ. ಸೃಷ್ಟಿ ಆಡಿದ ಪರ್ಸನಲ್ ಲೈಫ್ ಮತ್ತು ನೆನೆಯ ರಾತ್ರಿಯ ಮಧುರ ನೆನಪು ತಕ್ಷಣ ಮನಸ್ಸಿಗೆ ಬಂದು ಅನ್ವಿತಾಳ ಕೆನ್ನೆಗಳು ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಗಾದವು. ಇರಲಿ ಬಿಡಿ, ಮೊದಲು ಇಬ್ಬರಿಗೂ ಇಲ್ಲಿ ದೃಷ್ಟಿ ತೆಗಿತೀನಿ, ಹಾಗೆ ನಿಲ್ಲಿ ಎನ್ನುತ್ತಾ ವೇದ್ನ ಅಮ್ಮ ಸುನಂದ ತಟ್ಟೆಯನ್ನು ತಂದು ಇಬ್ಬರಿಗೂ ಪ್ರೀತಿಯಿಂದ ಆರತಿ ಎತ್ತಿ ದೃಷ್ಟಿ ತೆಗೆದು ಮನೆಯೊಳಗೆ ಕರೆದೊಯ್ತಾರೆ. ಮನೆಯವರೆಲ್ಲರೂ ಪ್ರೀತಿಯನ್ನು ಕಂಡು ಅನ್ವಿತಾ ಈಗ ಮೊದಲಿಗಿಂತ ವಿಪರೀತ ಮುಕ್ತಳಾಗಿದ್ಲು ಮತ್ತು ಎಲ್ಲರೊಂದಿಗೆ ಬೆರೆತು ಸಂತೋಷದಿಂದ ನಗ್ತಾ ಇದ್ಲು. ಅಮ್ಮ ಅದನ್ನೆಲ್ಲ ನೋಡಿ ಒಳಗೊಳಗೆ ತುಂಬ ಸಂತೋಷಪಟ್ಲು. ಸೃಷ್ಟಿ ಮತ್ತು ಸರ್ವೇಶ್ ಇಬ್ಬರು ಕೂಡ ಬಂದಾಗಿನಿಂದಲೂ ಅನ್ವಿತಾಳನ್ನು ಬಿಟ್ಟಿರಲಾರದೆ ಅವಳನ್ನೇ ಅಂಟ್ಕೊಂಡಿದ್ರು. ಋಗ್ವೇದ ಮಾತ್ರ ತನ್ನ ಹೆಂಡತಿಯನ್ನ ತಂಗಿ ಭಾವ ಇಬ್ಬರು ಸೇರಿ ಐಜಾಕ್ ಮಾಡಿದ್ದನ್ನು ನೋಡಿ ಒಮ್ಮೆ ಅವರ ಮೇಲೆ ಕೋಪದ ಒಂದು ಮುಖ ಮಾಡಿಕೊಂಡು ನೋಟವನ್ನು ಬೀರಿ ಸದ್ದಿಲ್ಲದೆ ಮೆಟ್ಲುಗಳೇರಿ ಮೇಲಿಂದ ತನ್ನ ಮಲಗುವ ಕೋಣೆಗೆ ಹೋಗ್ತಾನೆ. ಅನ್ವಿತಾ, ಮಗು ನೀನು ಮೊದಲು ಹೋಗಿ ಫ್ರೆಶ್ ಅಪ್ ಬಾ. ಇವರಿಬ್ಬರ ಹಠೆ ಇವತ್ತು ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಇವುಗಳ ಕೊನೆ ಎಲ್ಲಿದೆ ಹೇಳು ಎಂದು ಚಿಕ್ಕಮ್ಮ ಪ್ರೀತಿಯಿಂದ ಹೇಳಿದ್ರು. ಹೌದು ಚಿಕ್ಕಮ್ಮ, ನೀವು ಇಲ್ಲಿದ್ದೀರಲ್ಲ ಸಾಕು ಎಂದು ಅನ್ವಿತಾ ನಗುತ್ತಾ ನಿಧಾನವಾಗಿ ಮೇಲಿನ ಮಲಗುವ ಕೋಣೆಗೆ ಬಂದ್ಲು. ಅವಳು ಈ ಮನೆಗೆ ಬಂದು ಈ ಕೋಣೆಗೆ ಕಾಲಿಟ್ಟು ಬರೋಬ್ಬರಿ 1 ತಿಂಗಳಿಂದ ಇಲ್ಲೇ ಇದ್ಲು. ಆದರೆ ರೂಮಿನ ಎಲ್ಲವೂ ಹಾಗೆಯೇ ಇತ್ತು. ಆರಂಭದಲ್ಲಿ ವೇದ್ ಒಂದು ಬರೆಸಿಕೊಂಡಿದ್ದಂತಹ 1 ತಿಂಗಳ ಕಠಿಣ ಒಪ್ಪಂದದ ನೆನಪುಗಳು, ಆ ದಿನಗಳ ಕೋಣೆಯ ಕಹಿ ನೆನಪುಗಳು ಅವಳಿಗೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಫೀಲಿಂಗ್ ಅವಳು ಕೋಣೆಯ ಮಧ್ಯದಲ್ಲಿ ಬಂದು ನಿಂತು ಸುತ್ತಲೂ ಹರಡಿದ್ದ ಎಲ್ಲೆಡೆ ಬೇಸರದಿಂದ ಭಾವುಕತೆಯಿಂದ ನೋಡ್ತಾ ಇದ್ದಾಳೆ. ಅಷ್ಟರಲ್ಲಿ ಹಿಂದಿನಿಂದ ಬಂದಂತಹ ವೇದ್ ಅವಳ ಹೆಗಲ ಮೇಲೆ ಕೈ ಹಾಕ್ತಾನೆ. ಮುಂದೇನಾಗಬಹುದು? ಅಲ್ಲಿ ನಿಂತ್ಕೊಂಡು ಶೂನ್ಯ ನೋಡ್ತಾ ಇರೋ ಇಷ್ಟೊಂದು ಗಹನವಾಗಿ ಏನು ಯೋಚನೆ ಮಾಡ್ತಿದ್ಯಾ ನೀತಿ? ಋಗ್ವೇದ ಸುದ್ದಿಲ್ಲದೆ ಅವಳ ಹಿಂದಿನಿಂದ ಬಂದು ಸ್ನಾನ ಮಾಡಿ ಒದ್ದೆ ಆಗಿದ್ದ ಅವಳ ಕೂದಲಿನಿಂದ ಜಿನುಗ್ತಾ ಇರುವಂತಹ ನೀರನ್ನು ತನ್ನ ಕೈಗಳಿಂದ ಮೆಲ್ಲನೆ ಸವರಿಕೊಳ್ತಾನೆ. ಹಾಂ, ಏನಿದು? ಏನು ಮಾಡ್ತಿದ್ದೀರಾ ನೀವು? ಬಿಡಿ, ನಾನು ಇಲ್ಲಿ ಕೂದಲು ಬಾಚಿಕೊಳ್ತಾ ನಿಂತಿದ್ದೆ ಅಷ್ಟೇ. ಅನ್ವಿತಾ ಅವನ ಸಡನ್ ಸ್ಪರ್ಶಕ್ಕೆ ದಬಾರ್ ಅಂತ ತಿರುಗಿ ಶಾಕ್ನಿಂದ ನಿಂತ್ಕೊತಾಳೆ. ಅದಕ್ಕೆ ಹೇಳಿದು ನೀತಿ, ಇವತ್ತು ಆಫೀಸ್ನಲ್ಲಿ ಅಷ್ಟೊಂದು ಫೈಲ್ ಹಿಡಿದು ಲೆಕ್ಕ ಹಾಕಿ 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 ಕೈ ತುಂಬ ನೋಯ್ತಿದೆ. ಅವನು ಹಾಗೆ ಹೇಳುತ್ತಾ ಆರಾಮಾಗಿ ಹೋಗಿ ಹಾಸಿಗೆ ಅಂದರೆ ಬೆಡ್ ಮೇಲೆ ಕುಳಿತುಕೊಳ್ತಾನೆ. ಅಯ್ಯೋ ಹೌದಾ, ನಿಮ್ಮ ಕೈ ನೋಯ್ತಿದ್ಯಾ ರೀ? ಏನಾಯಿತು ಸಡನ್ನಾಗಿ? ಅವಳು ಹೆದರಿಕೆಯಿಂದ ಬೇಗನೆ ಅವನ ಬಳಿಗೆ ಧಾವಿಸಿ ಹೋಗ್ತಾಳೆ. ಇವತ್ತು ಆಫೀಸ್ನಲ್ಲಿ ನೀನು ತುಂಬ ಕೆಲಸ ಮಾಡ್ತಿದ್ಯಾ ಅಲ್ವಾ, ಅದಕ್ಕೆ ನನಗೂ ತುಂಬ ಸುಸ್ತಾಗಿದೆ. ಇಗೋ ನಿನ್ನ ಕೂದಲಿನ ನೀರನ್ನು ನೀನು ಈ ಟವಲ್ನಿಂದ ಒರೆಸ್ಕೊಂಬಿಡು. ಅವನು ತುಂಟತನದಿಂದ ನಗುತ್ತಾ ತನ್ನ ಕೈಯಲ್ಲಿದ್ದ ಟವಲನ್ನು ಅನ್ವಿತಾಳ ಕೈಯಲ್ಲಿ ಇಡ್ತಾನೆ. ಆಗಲೇ ಅವಳಿಗೆ ಅರಿವಾಗಿದ್ದು, ಈ ಮನುಷ್ಯ ತನ್ನಿಂದ ಕೆಲಸ ಮಾಡಿಸ್ಕೊಳ್ಳೋಕೆ ತನ್ನನ್ನು ಹತ್ತಿರ ಕರೆಯಲು ಹೇಗೆಲ್ಲ ನಾಟಕ ಆಡ್ತಾರೆ ಅಂತ. ಇವರು ಎಲ್ಲೇ ಇದ್ರೂ ಕೂಡ ಯಾವಾಗ ಬೇಕಾದರೂ ಕೂಡ ರೊಮ್ಯಾಂಟಿಕ್ಕಾಗಿ ಆಟ ಆಡೋಕ್ಕೆ ಹೊಸ ಹೊಸ ನೆಪಗಳನ್ನು ಹುಡುಕ್ತಾ ಇರ್ತಾರೆ. ತುಂಬ ಚಾಲಾಕಿ. ಅವಳು ಮನಸ್ಸಿನಿಂದ ಒಂದು ಮಾತನ್ನು ಹೇಳದೆ ತನ್ನ ಒದ್ದೆ ಕೂದಲನ್ನು ಟವಲ್ನಿಂದ ಒರೆಸ್ಕೊಳ್ಳೋಕೆ ಪ್ರಾರಂಭಿಸ್ತಾಳೆ. ನೀತಿ, ಅವನು ಸಡನ್ನಾಗಿ ಅವಳ ಕೈಯನ್ನು ಗಾಳಿಯಲ್ಲಿ ಹಿಡಿದು ನಿಲ್ಲಿಸ್ತಾನೆ. ಹಾಂ ರೀ, ಏನಾಯಿತು?
ಅನ್ವಿತಾ ಆಶ್ಚರ್ಯದಿಂದ ಅವನನ್ನೇ ನೋಡ್ತಾ ಇದ್ದಾಳೆ. ನಾನು ನಿನಗೆ ಅತ್ಯಂತ ಒಂದು ಪ್ರಮುಖವಾದ ಒಂದು ವಿಚಾರವನ್ನು ಹೇಳಬೇಕು. ಋಗ್ವೇದ ಅವಳ 2 ಕೈಗಳನ್ನು ಹಿಡಿದು ತನ್ನ ಮುಖದ ಎದುರು ನೇರವಾಗಿ ನಿಲ್ಲಿಸ್ಕೊಂಡ. ಅವನ ಮುಖ ಈಗ ಕಂಪ್ಲೀಟಾಗಿ ಗಂಭೀರವಾಗಿತ್ತು. ನಾನು ಪ್ರತಿ ವರ್ಷ ನಮ್ಮ ಕಂಪನಿ ವತಿಯಿಂದ ಒಂದು ದೊಡ್ಡ ದತ್ತಿ ಕಾರ್ಯಕ್ರಮವನ್ನು ಅಂದರೆ ಚಾರಿಟಿ ಈವೆಂಟನ್ನು ಆಯೋಜಿಸ್ತೀನಿ. ಇದರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಹಣದ ತೀವ್ರ ಅಗತ್ಯ ಇರುವಂತಹ ಅನಾಥಾಶ್ರಮದ ಮಕ್ಕಳು ಮತ್ತು ಬಡ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಋಗ್ವೇದ ಹಾಗೆ ವಿವರಿಸ್ತಾ ಹೋದ. ಅನ್ವಿತಾ ಕೂಡ ಮೌನವಾಗಿ ಅವನ ಮಾತುಗಳನ್ನು ಕೇಳ್ತಿದ್ದಂಗೆ, ಆದರೆ ಅವನು ಇದ್ದಕ್ಕಿದ್ದಂತೆ ಆಫೀಸ್ ಮೀಟಿಂಗ್ನಂತೆ ಇದನ್ನೆಲ್ಲ ಈಗ ಬೆಡ್ರೂಮ್ನಲ್ಲಿ ನನಗೆ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ, ಆಫೀಸ್ ಕೆಲಸ ಆಫೀಸಲ್ಲಿ ಇದ್ರೆ ಚಂದ. ಅವಳಿಗೆ ಪೂರ್ತಿಯಾಗಿ ಅರ್ಥನೇ ಆಗಲಿಲ್ಲ. ಈ ಬಾರಿ ದೊಡ್ಡ ದತ್ತಿ ಕಾರ್ಯಕ್ರಮ ನಾಳೆ ನಡೆಯಲಿದೆ. ಇವತ್ತು ಇಲಾಖೆಯ ಮುಖ್ಯಾಧಿಕಾರಿಯಾಗಿ ನಾನು ಪ್ರಿಯಾ ಜೊತೆ ಒಟ್ಟಿಗೆ ಅಲ್ಲಿ ಹೋಗ್ತಾ ಇದ್ದೇನೆ. ಋಗ್ವೇದ ಆ ಮಾತನ್ನು ಹಾಡಿ ಮುಗಿಸ್ತಿದ್ದಂತೆ ಪ್ರಿಯಾ ಹೆಸರು ಕೇಳಿ ಅನ್ವಿತಾಳ ಕೈಗಳು ಸ್ವಯಂಚಾಲಿತವಾಗಿ ದುಃಖದಿಂದ ಹಿಂದಕ್ಕೆ ಸರಿದಂತಾದವು. ಅವಳ ಮುಖ ಸಣ್ಣದಾಗಿ ಬಾಡಿ ಹೋಯಿತು. ಆದರೆ ವೇದ್ ಅವಳ ಆ ಕೈಗಳನ್ನು ಬಿಡದೆ ಮತ್ತಷ್ಟು ಗಟ್ಟಿಯಾಗಿ ಹಿಡ್ಕೊಂಡ. ಅವಳನ್ನು ನಿಧಾನವಾಗಿ ಹಾಸಿಗೆ ಮೇಲೆ ತನ್ನ ಪಕ್ಕದಲ್ಲೇ ಅತ್ಯಂತ ಹತ್ತಿರವಾಗಿ ಕೂರಿಸ್ಕೊಳ್ತಾನೆ. ನಾನು ನಿನ್ನನ್ನು ಇಷ್ಟೊಂದು ಪ್ರೀತಿಸಿದ್ರು ಕೂಡ ಇಡೀ ಜಗತ್ತಿನ ಎದುರು ಸಾರ್ವಜನಿಕವಾಗಿ ಹೊರಗೆ ಕರ್ಕೊಂಡು ಹೋಗ್ತಿಲ್ಲ, ನನ್ನ ಅಧಿಕೃತ ಹೆಂಡತಿ ಎಂದು ಎಲ್ಲರ ಮುಂದೆ ಘೋಷಿಸ್ತಿಲ್ಲ ಅಂತ ನೀನು ಖಂಡಿತ ಮನಸ್ಸಲ್ಲಿ ಬೇಸರ ಮಾಡ್ಕೊಳ್ತಾ ಇರ್ತೀಯ. ಇದರಿಂದ ನನಗೆ ತುಂಬ ಕೆಟ್ಟ ಭಾವನೆ ಉಂಟಾಗಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀತಿ. ಆದರೆ ನನ್ನನ್ನು ಪೂರ್ತಿಯಾಗಿ ನಂಬು ಪ್ರೀತಿ. ನಾನು ಹೀಗೆ ಗುಟ್ಟಾಗಿಟ್ಟಿರುವುದು ಹಿಂದೆ ಕೆಲವು ಬಲವಾದ ಕಾರಣಗಳಿದೆ. ನಾನು ಭಾರೀ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯದಲ್ಲಿ ಇರೋದ್ರಿಂದ ನನಗೆ ಮಾರ್ಕೆಟಿಂಗ್ನಲ್ಲಿ ಅನೇಕ ಕಟುಕರು, ಪ್ರತಿಸ್ಪರ್ಧಿಗಳು, ಬಿಸ್ನೆಸ್ ರಿವಾಲ್ಸ್ ಮತ್ತು ಅವರು ನನ್ನನ್ನು ಸೋಲಿಸೋಕೆ, ನನ್ನನ್ನು ಮುಗಿಸೋಕೆ ಹೀಗೆಲ್ಲ ಪ್ಲ್ಯಾನ್ ಮಾಡಬಹುದು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನಾನು ಯಾವುದೇ ಕಾರಣಕ್ಕೂ ಅಂತಹ ಕರಾಳ ಅಪಾಯಕ್ಕೆ ಸಿಲುಕಿಸೋಕೆ ಖಂಡಿತ ಬಯಸೋದಿಲ್ಲ. ನಿನ್ನ ರಕ್ಷಣೆ ನನಗಿಲ್ಲಿ ಮುಖ್ಯ. ಋಗ್ವೇದ ತನ್ನ ಹೃದಯದ ಇಡೀ ಆಳದಿಂದ ಮಾತಾಡ್ತಿದ್ದಾನೆ. ಮಾತಾಡ್ತಾ ಅವಳ ಕೈ ಮೇಲಿನ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸ್ತಾ ಇದ್ದಾನೆ. ಅವನ ಮನಸ್ಸಲ್ಲಿರುವಂತಹ ರಿಯಾಲಿಟಿ, ಆ ಭಾವನೆ, ಆ ಪ್ರೇಮ ತುಂಬ ಚೆನ್ನಾಗಿ ಹೊರಗೆ ಬರ್ತಾಯಿತ್ತು. ಮೊದಲಿನ ಪ್ರಿಯಾ ತನ್ನ ಗಂಡನ ಜೊತೆ ದೊಡ್ಡ ಫಂಕ್ಷನ್ಗೆ ಹೋಗ್ತಾಳೆ ಅಂತ ಕೇಳಿ ಅನ್ವಿತಾಗಳೊಳಗೆ ತುಂಬಾ ಬೇಸರ ಆಗಿತ್ತು. ಹೆಣ್ಣಿನ ಸಹಜ ಅಸೂಯೆ ಅಲ್ವಾ ಅದು ಮೂಡ್ತು. ಆದರೆ ತಕ್ಷಣವೇ ವೇದ್ ತನ್ನ ಸುರಕ್ಷತೆಗಾಗಿ ಆಡಿದಂತಹ ಭಾವುಕ ಮಾತಿದೆಯಲ್ಲ, ಅದನ್ನು ಕೇಳಿದಾಗ ಅವಳ ಕಣ್ಣಲ್ಲಿ ಆನಂದ ಹಾಗೂ ದುಃಖದ ನೀರು ತಾನಾಗಿಯೇ ಹೊಡೆದು ಬಂತು. ಅವನು ತನಗೆ ಸುಳ್ಳು ಹೇಳ್ತಿರ್ಲಿಲ್ಲ, ತನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತಿದ್ದೀನಿ ಅನ್ನೋದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ದಯವಿಟ್ಟು ಅಳ್ಬೇಡ ನೀತಿ, ನನ್ನ ಮಾತು ಕೇಳು. ಇನ್ನು ಕೇವಲ ಕೆಲವು ದಿನಗಳು ಮಾತ್ರ. ಆ ಕರಾಳ ಶತ್ರುಗಳೆಲ್ಲ ಧೂಳಿಪಟು ಮಾಡಿ ಆಮೇಲೆ ನಾನೇ ಖುದ್ದಾಗಿ ನನ್ನ ಇಡೀ ಜಗತ್ತಿನ ಎದುರು ಹೆಮ್ಮೆಯಿಂದ ನನ್ನ ಹೆಂಡತಿಗಳು ಅಂತ ಪರಿಚಯಿಸ್ತೀನಿ. ಆದರೆ ನನ್ನ ಎಲ್ಲ ಬಿಸ್ನೆಸ್ ಪ್ರತಿಸ್ಪರ್ಧಿಗಳನ್ನು ನನ್ನ ಸಂಪೂರ್ಣ ನಿಯಂತ್ರಣಕ್ಕೆ ತಂದಿದ್ದೀನಿ ಎಂಬ 100ಕ್ಕೆ 100 ವಿಶ್ವಾಸ ಬರೋವರೆಗೂ ನಾನು ನಿನ್ನನ್ನು ಒಂದು ಕ್ಷಣವೂ ಕೂಡ ಅಪಾಯಕ್ಕೆ ಸಿಲುಕಿಸೋಕೆ ಸಾಧ್ಯವಿಲ್ಲ. ಋಗ್ವೇದ ಅತ್ಯಂತ ಪ್ರೀತಿಯಿಂದ ತನ್ನ ಬೆರಳುಗಳಿಂದ ಅವಳ ಕೆನ್ನೆಯ ಮೇಲಿಂದ ಕಣ್ಣೀರನ್ನು ಮೆಲ್ಲಗೆ ಒರೆಸ್ತಾನೆ. ನನಗೆ ನಿಮ್ಮ ಮೇಲೆ ಯಾವುದೇ ಕೋಪ ಅಥವಾ ಬೇಸರ ಇಲ್ಲ ರೀ. ಅವಳು ಕಣ್ಣೀರಿನ ನಡುವೆಯೂ ಪ್ರೀತಿಯಿಂದ ತಲೆ ಎತ್ತಿ ಅವನ ಮುಖದತ್ತ ದೃಷ್ಟಿ ನೆಟ್ಟು ನೋಡಿದ್ಲು. ಅವಳಿಗೆ ಅವನ ಪ್ರೀತಿಯ ಆಳ ಪೂರ್ತಿಯಾಗಿ ಅರ್ಥ ಆಗಿತ್ತು. ವೇದ್ ತನ್ನ ಬಿಸ್ನೆಸ್ ಶತ್ರುಗಳಿಂದ ತನ್ನ ಹೆಂಡತಿ ಅಂದರೆ ಅನ್ವಿತಾಳನ್ನು ಕಾಪಾಡೋಕ್ಕೆ ಅವಳನ್ನು ಸೀಕ್ರೆಟ್ ಆಗಿಟ್ಟಿದ್ದಾನಂತೆ. ಆದರೆ ನಾಳೆ ನಡೆಯುವಂಥ ಆ ದೊಡ್ಡ ಚಾರಿಟಿ ಫಂಕ್ಷನಲ್ಲಿ ಪ್ರಿಯಾ ಮತ್ತು ವೇದ್ ಒಟ್ಟಿಗೆ ಇರೋದನ್ನು ನೋಡಿ ಮೀಡಿಯಾದವರಿಗೆ ಇವರಿಬ್ಬರು ಮದುವೆ ಬಗ್ಗೆ ಪ್ರಶ್ನೆ ಮಾಡಿದರೆ ವೇದ್ ಏನು ಹೇಳಕ್ಕೆ ಸಾಧ್ಯ, ಏನು ಉತ್ತರಿಸ್ತಾನೆ? ಈತ ಮನೆಯೊಳಗೆ ನುಗ್ಗಲಿರುವಂಥ ಅಜ್ಜಿ ಅನ್ವಿತಾಳನ್ನು ನೋಡಿ ಇನ್ಯಾವ ರೀತಿ ರಂಪಾಟ ಮಾಡ್ತಾರೆ, ಅವಳನ್ನು ಸುಮ್ಮನೆ ಬಿಡ್ತಾರಾ? ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ಕತೆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕತೆಗಳನ್ನು ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.